ಆರೋಪಿ ರವಿ ಮನೆಯಲ್ಲಿ ಇದ್ದ ಎಟಿಯೋಸ್ ಕಾರನ್ನು ಸೀಸ್ ಮಾಡಲಾಗಿದೆ. ಘಟನೆ ನಡೆದ ದಿನ ಧರಿಸಿದ್ದ ಬಟ್ಟೆ ಹಾಗೂ ಬಳಸಿದ್ದ ಫೋನ್ ಅನ್ನು ಸೀಸ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಮಾಡಿ ಎಟಿಯೋಸ್ ಕಾರ್ನಲ್ಲಿ ತೆರಳಿದ್ರು ಮೂವರು. ರಾಘವನ್ನ ಬೆಂಗಳೂರಿನಲ್ಲಿ ಬಿಟ್ಟು ಹೋಗಿದ್ರು ರವಿ, ಜಗ್ಗು, ಅನು. ಜಗ್ಗು ಮನೆಯಲ್ಲಿ ಆಟೋ ಹಾಗೂ ಮೊಬೈಲ್, ಬಟ್ಟೆಯನ್ನು ಸೀಸ್ ಮಾಡಲಾಗಿದೆ. ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಹೋಗಿದ್ದ ಆಟೋವನ್ನು ಕೂಡ ಸೀಸ್ ಮಾಡಲಾಗಿದೆ. ಅನುಮನೆಯಲ್ಲಿ ಬಟ್ಟೆ ಹಾಗೂ ಮೊಬೈಲ್ ಅನ್ನು ಸೀಸ್ ಮಾಡಲಾಗಿದೆ. ಮೂವರು ಘಟನೆ ನಡೆದ ದಿನ ಧರಿಸಿದ್ದ ಬಟ್ಟೆಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪೊಲೀಸರು ತನಿಖೆಯನ್ನು ಪಡಿಸ್ತಾ ಇದ್ದಾರೆ. ಎಲ್ಲ ಆರೋಪಿಗಳ ಮನೆಯಲ್ಲೂ ಪರಿಶೀಲನೆ ಮಾಡಿ ಆ ಘಟನೆ ನಡೆದ ದಿನ ಆರೋಪಿಗಳು ಧರಿಸಿದ್ದಂಥ ಬಟ್ಟೆಯನ್ನು ಮತ್ತು ಸ್ಲಿಪ್ಪರ್ ಅನ್ನು ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಆ ಬಟ್ಟೆ ಮತ್ತು ಸ್ಲಿಪ್ಪರ್ ಮತ್ತು ಶೂಸ್ಗಳಲ್ಲಿ ಏನಾದರೂ ಕುರುಹುಗಳು ಸಿಗಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಸಿಗುವಂತ ಪ್ರತಿಯೊಂದು ಸಾಕ್ಷಿಗಳನ್ನು ಕೂಡ ಪೊಲೀಸರು ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ. ಬಗ್ಗೆ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸಂಜಯ್ ಅವರೇ, ನಮಸ್ತೆ. ಸಂಜಯ್ ಅವರೇ, ಈ ಪ್ರಕರಣದ ಬಗ್ಗೆ ನಿಮಗೆ ಆಲ್ರೆಡಿ ತುಂಬಾ ವಿಚಾರಗಳು ಗೊತ್ತಾಗಿದೆ. ಬಟ್ ಇನ್ನೂ ಕೂಡ ಸಾರ್ವಜನಿಕರಿಗೂ ಒಂದಷ್ಟು ಕುತೂಹಲ ಇದೆ, ಪ್ರಶ್ನೆ ಇದೆ. ಪವಿತ್ರ ಗೌಡ ಜೊತೆಗೆ ನಿಮ್ಮ ಸಂಬಂಧ ಹಳಿಸ್ಲಿಕ್ಕೆ ಕಾರಣ ಏನು ಅನ್ನೋದು. ಅಂದ್ರೆ ದರ್ಶನ್ ಪರಿಚಯ ಪವಿತ್ರ ಆದ ನಂತರ ನಿಮ್ಮ ಮತ್ತು ಪವಿತ್ರ ಬಾಂಧವ್ಯದ ನಡುವೆ ಬಿರುಕು ಮೂಡಿತ್ತಾ? ನನಗೂ ಅದ್ರ ಬಗ್ಗೆ, ಆ ಸುದ್ದಿ ಬಗ್ಗೆ ನನಗೆ ಡಿವೋರ್ಸ್ ಆದ್ಮೇಲೆ ಗೊತ್ತಾಗಿದೆ. ಓಕೆ. ಈ ಪ್ರಕರಣದಲ್ಲಿ ಪವಿತ್ರನೇ A1 ಆರೋಪಿ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಇದು ತಪ್ಪು ಮೇಡಮ್. ಇದು ಐ ವಿಲ್ ನಾಟ್ ಸಪೋರ್ಟ್ ಟು ದಿಸ್. ಯಾಕಂದ್ರೆ ಒಂದು ಕಾರಣ ಇರ್ಬೋದು, ಬಟ್ ಅವರೇ ಮೇನ್ ಕಾರಣ ಅಂತ ನಾನು ಒಪ್ಪಲ್ಲ. ಓಕೆ. ಅಂದ್ರೆ ಪವಿತ್ರ A1 ಆರೋಪಿ ಅಲ್ಲ ಅನ್ನೋದು ನೀವು ಹೇಳ್ತಾ ಇರೋದು? ಹೌದು. ಹಾಗಿದ್ರೆ A1 ಆರೋಪಿ ಯಾರು ಆಗ್ಬೇಕಾಗಿತ್ತು ಅಂತ? ಅಲ್ಲಿ ಮಾಡಿರೋದು, ಅಲ್ಲಿ ನೋಡಿ, ಒಂದು ಇನ್ಸಿಡೆಂಟ್ ಆಗಿದೆ, ಅಲ್ಲೊಂದು ಹಾದಸೆ ಆಗಿದೆ, ಅದು ಒಂದು ತಪ್ಪು, ಅಲ್ಲೊಂದು ತಪ್ಪು ನಡೆದಿದೆ. ಅದಕ್ಕೆ ಯಾರು ಡಿನೈ ಮಾಡಕ್ ಆಗಲ್ಲ. ಯಾಕಂದ್ರೆ ಆಲ್ರೆಡಿ ಆಗಿದೆ, ಒಬ್ಬರು ತೀರೋಗಿದ್ದಾರೆ. ಸೊ ಅದಕ್ಕೆ ನಾನು ತುಂಬಾ ಸಾರಿ ಫೀಲ್ ಮಾಡ್ತೀನಿ. ಬಟ್ ಅದಕ್ಕೆ ಮೇನ್ ಕಾರಣ ಪವಿತ್ರ ಗೌಡ ಅಂತ ನಾನು ಹೇಳಕ್ ಆಗಲ್ಲ. ಯಾಕಂದ್ರೆ ಪವಿತ್ರ ಗೌಡ ಒಂದು ಚಿಕ್ಕದು, ಒಂದು ಇಟ್ಸ್ ಜಸ್ಟ್ ಸ್ಮಾಲ್, ಅಂದ್ರೆ ಇವಾಗ ಯಾರಿಗಾದ್ರೂ ಒಂದು ಡಿಸೀಸ್ ಆದ್ರೆ ಒಂದು ಮೆಡಿಸಿನ್ ಕೊಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದೇ ತರ ಒಂದು ಚಿಕ್ಕ ಮಾತಿನಿಂದ ಇಷ್ಟೆಲ್ಲ ನಡೆದೋಗಿದೆ. ಸೊ ಪವಿತ್ರ ಕ್ಯಾನ್ ಬಿ ಎ ರೀಸನ್ ಬಿಹೈಂಡ್ ಇಟ್, ಬಟ್ ಶಿ ಇಸ್ ನಾಟ್ ದ ಮೇನ್ ಕಲ್ಪ್ರಿಟ್ ಬಿಹೈಂಡ್ ಇಟ್, ಮ್ಯಾಮ್. ಓಕೆ. ಅಂದ್ರೆ ಪವಿತ್ರ ಅವರು ಈ ಕೇಸನ್ನ, ಅಂದ್ರೆ ಈ ವಿಚಾರವನ್ನ ದೊಡ್ಡದು ಮಾಡದೇ ಇದ್ದಿದ್ರೆ ಒಂದ್ ಜೀವ ಉಳಿತಾ ಇತ್ತ ಅಂತ ಅನ್ಸ್ಲೇ ಇಲ್ವಾ ಸಂಜಯ್ ಅವರೇ ನಿಮ್ಗೆ? ಹಂಗಾದ್ರೆ ನೀವೇನ್ ಹೇಳ್ತೀರಾ? ಅಂದ್ರೆ ಯಾರಿಗಾದ್ರೂ ತಪ್ಪಾದ್ರೆ ಅವ್ರು ಸುಮ್ನೆ ಮನೇಲೆ ಕೂತ್ಕೊಂಡು ಸುಮ್ನೆ ನಾವು ತಗೊಂಡು ಸುಮ್ನೆ ಮನೇಲೆ ಕೂತ್ಕೋಬೇಕಾ? ಪೊಲೀಸ್ ಸ್ಟೇಷನ್ ಅಂತ ಇರೋದು ಯಾಕೆ ಅಂತ ಸಂಜಯ್ ಅವರೇ? ಹೌದು, ನೀವ್ ಹೇಳ್ತಾ ಇರೋದು ಕರೆಕ್ಟ್. ಪೊಲೀಸ್ ಸ್ಟೇಷನ್ ಇರೋದು ನಮ್ಮಂತ ಜನಕ್ಕೋಸ್ಕರನೇ, ಎಲ್ಲರಿಗೋಸ್ಕರನೇ. ಬಟ್ ಅಲ್ಲಿ ಸಿಚುವೇಶನ್, ಯಾವ ತರ ಸಿಚುವೇಶನ್ ಪವಿತ್ರ ಗೌಡ ಇದಾರೋ ಅದ್ರ ಬಗ್ಗೆ ಒಂದ್ಸತಿ ಯೋಚನೆ ಮಾಡಿ. ಸಂಜಯ್ ಅವರೇ, ಸಾಮಾನ್ಯವಾಗಿ ನಮ್ಮಂತ ಹೆಣ್ಮಕ್ಳೇ ಸಾಮಾನ್ಯ ಹೆಣ್ಣುಮಕ್ಳೇ ಸ್ಟೇಷನ್ಗೆ ಹೋದಾಗ ನಮಗೆ ಬಹಳ ಗೌರವ ಕೊಡ್ತಾರೆ. ಹೆಣ್ಮಕ್ಳು ವಿಚಾರದಲ್ಲಿ ಕಾನೂನು ತುಂಬಾ ಸ್ಟ್ರಾಂಗ್ ಆಗಿದೆ. ತಪ್ಪು ಯಾರ ಕಡೆಯಿಂದ ಆಗಿದ್ರು ಮೊದಲಿಗೆ ಗಂಡು ಮಕ್ಳಿಗೆ ಪ್ರಶ್ನೆ ಮಾಡ್ತಾರೆ. ಅಂಥದ್ರಲ್ಲಿ ಪವಿತ್ರ ಗೌಡ ಸೆಲೆಬ್ರಿಟಿಗಳ ಜೊತೆ ಗುರುತಿಸ್ಕೊಳ್ತಾ ಇದ್ರು. ನೇಮು ಇತ್ತು, ಫೇಮು ಇತ್ತು, ಇನ್ಫ್ಲೂಯೆನ್ಸ್ ಕೂಡ ಮಾಡಬಹುದಿತ್ತು. ಸ್ಟೇಷನಿಗೆ ಹೋಗ್ಬಾರ್ದು ಅನ್ನೋದೇನಾದ್ರೂ ಇತ್ತ ಮೇಡಮ್? ಇತ್ತ ಅಂದ್ರೆ ಅದಕ್ಕೆ ನಾನು ಆನ್ಸರ್ ಒಂದೇ ಮಾತು ಹೇಳ್ತಾ ಇದ್ದೀನಿ. ನಾನು ನಿಮ್ಗೆ ಗೊತ್ತು ಅಂದ್ರೆ ವಾಟ್ ಕೈಂಡ್ ಆಫ್ ಎ ಪರ್ಸನ್ ಇಸ್ ಮಿಸ್ಟರ್ ಡಿ, ರೈಟ್? ಮಿಸ್ಟರ್ ದರ್ಶನ್, ರೈಟ್? ಹಿ ಇಸ್ ಬಿಟ್ ಶಾರ್ಟ್ ಟೆಂಪರ್ ಅಂಡ್ ವಿತ್ ಹೈಪರ್, ಅಲ್ವಾ? ಅದ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ಓಕೆ. ನನ್ ಜೊತೆ ಪವಿತ್ರ ಗೌಡ ಅವರು ಬಾಳೆ ಬೆಳೆದಿರೋದು ಒಂದು 5-6 ವರ್ಷ ಅಷ್ಟೇನೆ. ಓಕೆ.